ಕಲ್ಲೇಡಿ ತಿಂದರೆ ಬಾಡಿಗೆ ಹೀಟು ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ತಿನ್ನೋದಕ್ಕೆ ಹಿಂಜರಿತೀರ ಅಲ್ವಾ? ಅಂಥವ್ರಿಗೋಸ್ಕರ ಅಂತಲೇ ಬಾಡಿಗೆ ಹೀಟ್ ಆಗದೇ ಇರೋ ರೀತಿಯಲ್ಲಿ ಕಲ್ಲೇಡಿಗೆ ಯಾವ ರೀತಿ ಮಸಾಲೆಯನ್ನು ಪ್ರಿಪೇರ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿದೆ. ಈಗಂತೂ ಮಳೆಗಾಲ ಅಲ್ವಾ? ನಮ್ಮ ಮಲೆನಾಡು ಹಾಗೆ ಕರಾವಳಿ ಭಾಗದ ಎಲ್ಲ ಹಳ್ಳ ಕೊಳ್ಳಗಳಲ್ಲೂ ಕೂಡ ಈ ಥರ ಕಲ್ಲೇಡಿಗಳು ಸಿಗ್ತಾ ಇರುತ್ತೆ. ಅದನ್ನು ಸಿಂಪಲ್ಲಾಗಿ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗೇ ಆಗುತ್ತೆ. ಎಲ್ಲಕ್ಕಿಂತ ಮುಂಚೆ ಈ ಕಲ್ಲೇಡಿ ಮಸಾಲವನ್ನು ಮಾಡ್ಕೋಬೇಕು ಅಂತಂದರೆ ಮನೆಯಲ್ಲಿ ಗಂಡ ಫ್ರೀ ಆಗಿರಬೇಕು. ಯಾಕೆ ಅಂತಂದರೆ ಈ ಒಂದು ಕಲ್ಲೇಡಿಯನ್ನು ಈ ಥರ ಹಾರಾಡ್ತಾ ಇರುತ್ತೆ ಅಲ್ವಾ, ಅದನ್ನು ಕ್ಲೀನ್ ಮಾಡೋದಕ್ಕೆ ನಮ್ಮ ಕೈಯಿಂದ ಆಗಲ್ಲ. ಅಂದರೆ ಅದರದ್ದು ಕೊಂಬುಗಳೆಲ್ಲ ಸ್ಟ್ರಾಂಗ್ ಇರುತ್ತೆ ಅಲ್ವಾ, ಹಾಗಾಗಿ ಯಾರಾದರೂ ಮುರ್ಕೊಡೋರು ಇರಬೇಕಾಗತ್ತೆ. ನಮ್ಮ ಮನೆಯಲ್ಲಿ ಯಾರೇ ಕಲ್ಲೇಡಿ ತಂದುಕೊಟ್ರು ಕೂಡ ಪ್ರತಿ ಸಲನೂ ನನ್ನ ಹಸ್ಬೆಂಡೇ ಈ ಥರ ಅದರದ್ದು ಕಾಲನ್ನೆಲ್ಲ ಮುರಿದ್ಬಿಟ್ಟು ಕ್ಲೀನ್ ಮಾಡಿ ಕೊಡೋದು. ಜಸ್ಟ್ ಅದರದ್ದು ಕಾಲು ಏನಿರುತ್ತಲ್ವ ಆ ಪಾರ್ಟನ್ನು ಸಪ್ರೇಟ್ ಮಾಡಿ ಕೊಡ್ತಾರಷ್ಟೇ, ಅಂದರೆ ಕಚ್ಚುತ್ತಲ್ವ, ಅದಕ್ಕೋಸ್ಕರ. ನಂತರ ಇದನ್ನು ನಾನು ಕ್ಲೀನ್ ಮಾಡ್ಕೊಳ್ಳುವಂಥದ್ದು ಇದ್ದಿದ್ದೆ. ಇವಾಗ ಅವರು ಅದನ್ನೆಲ್ಲ ಕಟ್ ಮಾಡಿ ಕೊಟ್ರಲ್ವ, ಸೊ ಈ ಕ್ಲೀನಿಂಗ್ ಪ್ರೊಸೀಜರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈ ಕಲ್ಲೇಡಿಯನ್ನು ಒಂದು ಸಲ ತೊಳೆದ್ಬಿಟ್ಟು ನಾವು ಕ್ಲೀನ್ ಮಾಡ್ಕೊಳ್ತೀವಲ್ವ, ನಂತರ ಅಂದರೆ ಕಟ್ ಮಾಡಿದ ಮೇಲೆ ಮತ್ತೆ ನೀರಲ್ಲಿ ತೊಳಿಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮೊದಲೇ ಇದನ್ನು ಕ್ಲೀನಾಗಿ ತೊಳಿಬೇಕಾಗತ್ತೆ. ನಾನಿಲ್ಲಿ ಕೊಂಬಿನ ಪಾರ್ಟ್ ಏನಿತ್ತಲ್ವ ಅದನ್ನು ಮೊದಲಿಗೆ ಎಲ್ಲವನ್ನೂ ಕ್ಲೀನಾಗಿ ತೊಳೆದು ತೊಗೊಳ್ತಾ ಇರ್ತೀನಿ. ಯಾಕೆಂದರೆ ಇದು ನೀರಿನಲ್ಲಿರುತ್ತಲ್ವ ಏಡಿ, ಹಾಗಾಗಿ ಅದ್ರ ಮೇಲೆಲ್ಲ ಒಂದು ಸ್ವಲ್ಪ ಪಾಚಿ ಥರ ಎಲ್ಲ ಇರುತ್ತೆ, ಕೆಲವೊಮ್ಮೆ ಜಾರುತ್ತೆ ನೋಡಿ, ಹಾಗಾಗಿ ಕ್ಲೀನಾಗಿ ತೊಳಿಬೇಕಾಗತ್ತೆ. ನೀಟಾಗಿ ತೊಳ್ಕೊಂಡಿದ್ದಾದ ನಂತರ ಅದರದ್ದು ಬಾಡಿ ಪಾರ್ಟನ್ನು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸೈಡ್ಸಲ್ಲಿ ಇರುವಂಥದ್ದನ್ನೆಲ್ಲ ತೆಗಿಬೇಕು, ವೇಸ್ಟೇಜು. ಹಾಗೆಯೇ ಇದ್ರದ್ದು ಶೆಲ್ಸ್ ಕೂಡ ತುಂಬಾ ಗಟ್ಟಿ ಇರುತ್ತೆ. ಸ್ವಲ್ಪ ಕೈಯಿಂದ ತೆಗೆಯೋದಕ್ಕೆ ಈಸಿಯಾಗಿ ಬಂದ್ರಂತೂ ಆಯಿತು. ಇಲ್ಲ ಅಂತಂದರೆ ಚಾಕು ತೊಗೊಂಡು ಒಂದು ಸ್ವಲ್ಪ ಅದಕ್ಕೆ ಚುಚ್ಕೊಂಡು ಈ ಥರ ತೆಗೆದ್ರೆ ತುಂಬ ಈಸಿಯಾಗಿ ಬರುತ್ತೆ. ಇದೆಲ್ಲ ಕೈಯಿಂದನೇ ಬರ್ತಾಯಿತ್ತು, ಅಷ್ಟೇನು ಹಾರ್ಡಾಗಿರಲಿಲ್ಲ. ಹಾಗೆ ಇಲ್ಲಿ ನೋಡಿ ವೇಸ್ಟೇಜ್ ಇವೆಲ್ಲ ಸೈಡ್ಸಲ್ಲಿ ಇರುವಂಥದ್ದು, ಇದನ್ನು ತೆಗಿಬೇಕು. ಹಾಗೆ ಇಲ್ಲಿ ಸೈಡಲ್ಲಿ ನೋಡಿ ಮೀಸೆ ಥರ ಕಾಣಿಸ್ತಾ ಇದೆ ಅಲ್ವಾ, ಸ್ಮೂತ್ ಪಾರ್ಟ್ ಇರುತ್ತೆ ಇಲ್ಲೆಲ್ಲ, ಅದನ್ನು ಕೂಡ ಕ್ಲೀನಾಗಿ ತೆಗಿಬೇಕು. ಕೆಲವರೆಲ್ಲ ಇಡಿಯಾಗಿನೇ ಬೇಯಿಸ್ತಾರೆ, ಆದರೆ ಅದರೊಳಗಡೆ ಕೆಲವೊಂದು ವೇಸ್ಟೇಜ್ ಪಾರ್ಟೆಲ್ಲ ಹೋಗಿರಲ್ಲ. ಸೊ ಈ ರೀತಿ ಕ್ಲೀನಾಗಿ ಕಟ್ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗೆಯೇ ಇದನ್ನು ಕ್ಲೀನ್ ಮಾಡ್ಕೊಂಡ ನಂತರ ಮತ್ತೆ ತೊಳಿಬಾರ್ದು ಅಂತ ಹೇಳಿದ್ನಲ್ವ, ಅದಕ್ಕೋಸ್ಕರ ಮೊದಲೇ ನಾನು ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡೋದಕ್ಕೆ ಅಷ್ಟು ದೊಡ್ಡ ಸೈಜ್ನ ಏಡಿ ಆಗಿರುತ್ತಲ್ವ, ಅದರದ್ದು ವೇಸ್ಟ್ ಪಾರ್ಟನ್ನೆಲ್ಲ ತೆಗೆದ ಮೇಲೆ ನೋಡಿ ಇಷ್ಟು ಭಾಗ ಮಾತ್ರ ನಮಗೆ ಅಡುಗೆಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಈ ಥರ ಎಲ್ಲವನ್ನು ಕ್ಲೀನ್ ಮಾಡ್ಕೊಂಡಿದ್ದಾದ ನಂತರ ಸಪ್ರೇಟಾಗಿ ನೋಡಿ ಕೊಂಬಿನ ಭಾಗ ಹಾಗೆ ಅದರದ್ದು ಬಾಡಿ ಪಾರ್ಟ್ ಏನಿತ್ತಲ್ವ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ಯುದ್ಧ ಸ್ಟಾರ್ಟ್ ಮಾಡಬೇಕು. ಯುದ್ಧಕ್ಕೆ ನೋಡಿ ಇಲ್ಲಿ ಸೀಸರ್ ಇದೆ, ಹಾಗೆಯೇ ಒಂದು ಕಲ್ಲನ್ನು ಇಟ್ಕೊಂಡಿದ್ದೀನಿ. ಹೇಗಪ್ಪ ಯುದ್ಧ ಅಂತಂದರೆ ಇಲ್ಲಿ ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡಂತಹ ಬಾಡಿ ಪಾರ್ಟನ್ನು ಇವಾಗ ಕಟ್ ಮಾಡಿ ಈ ಥರ 2 ಭಾಗ ಮಾಡ್ತಾ ಇದ್ದೀನಿ. ದೊಡ್ಡದಿತ್ತು ಅಂದರೆ ಭಾಗ ಮಾಡ್ಕೊಳ್ಳಿ, ಚಿಕ್ಕ ಏಡಿಗಳದ್ದಾಗಿದ್ದರೆ ಇಡಿಯಾಗಿ ಹಾಗೇನೋ ಹಾಕ್ಕೋಬಹುದು. ಇಲ್ಲಿ ಸ್ವಲ್ಪ ದೊಡ್ಡ ಸೈಜಿಂದ ಇತ್ತಲ್ವ, ಅದಕ್ಕೋಸ್ಕರ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಯಿಸ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ, ಅದಕ್ಕೋಸ್ಕರ ಈ ಥರ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನೋಡಿ ಇಲ್ಲಿ ಕೊಂಬಿನ ಭಾಗ ಅಂತ ಏನು ಹೇಳಿದ್ನಲ್ವ, ಅದಕ್ಕೆ ಒಂದು ಕಲ್ಲನ್ನು ತೊಗೊಂಡಿದ್ದೀನಿ. ಅಂದರೆ ಏಡಿಯನ್ನು ಜಜ್ಜೋದಕ್ಕೆ ಅಂತಲೇ ನಮ್ಮ ಕಡೆಗಳಲ್ಲಿ ಸಾಮಾನ್ಯವಾಗಿ ಈ ಥರದೊಂದು ಕಲ್ಲು ಇಟ್ಕೊಂಡಿರ್ತೀವಿ ಮನೆಯಲ್ಲಿ. ಇದರಿಂದ ಈ ಏಡಿ ಕೊಂಬಿನ ಭಾಗ ಏನಿರುತ್ತಲ್ವ ಅದನ್ನು ಒಂದು ಸ್ವಲ್ಪ ಈ ಥರ ಜಜ್ಕೋಬೇಕು. ಆವಾಗ ಅದರೊಳಗಡೆ ಮಸಾಲೆ ಎಲ್ಲ ಹೋಗುತ್ತೆ ಮತ್ತು ಈಸಿಯಾಗಿ ಬೇಯುತ್ತೆ. ಇಲ್ಲ ಅಂತಂದರೆ ಒಳಗಡೆ ಎಲ್ಲ ಮಸಾಲೆ ಸೇರ್ಕೊಳ್ಳಲ್ಲ. ಬೇಯೋದಕ್ಕೆ ಹೆಂಗೋ ಬೆಂದ್ಬಿಡುತ್ತೆ ನಾವು ಬೇಯಿಸ್ಕೊಳ್ಳೋವಾಗ, ಬಟ್ ಮಸಾಲೆ ಮಾತ್ರ ಸೇರ್ಕೊಳ್ಳಲ್ಲ. ಈ ಥರ ನಾವು ಅದನ್ನು ಜಜ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಸೇರ್ಕೊಳ್ಳುತ್ತೆ ಮಸಾಲೆ. ಹಾಗಾಗಿ ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಬಂದುಬಿಟ್ಟು ಚಿಪ್ಗಾಲ್ ಭಾಗ, ಅಂದರೆ ಅದರದ್ದು ಚಿಕ್ಕ ಕಾಳುಗಳು. ಕೆಲವರು ಇದನ್ನು ಬಿಸಾಕ್ತಾರೆ, ಬಟ್ ತುಂಬ ಇಂಪಾರ್ಟೆಂಟ್. ಅಂದರೆ ಇದನ್ನು ಸೇರಿಸ್ಕೊಂಡು ಅಡುಗೆ ಮಾಡ್ಕೊಳ್ಳೋದ್ರಿಂದ ಸಾರಲ್ಲಿ ಘಮ ಹೆಚ್ಚಾಗುತ್ತೆ. ನಮ್ಮಲ್ಲಿ ಚೆನ್ನಾಗಿ ಕಂಪಿಡೋದು ಅಂತ ಹೇಳ್ತಾರಲ್ವ, ಆ ಥರ ಘಮ ಕೂಡ ಹೆಚ್ಚುತ್ತೆ. ಅದಕ್ಕೆ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಡೆಯಲ್ಲಿ ಪಾತ್ರೆಯನ್ನು ಬಿಸಿಗೆ ಇಟ್ಕೊಂಡಿದ್ದೆ. ಹಾಗೆ 1 ಟೇಬಲ್ ಸ್ಪೂನ್ ಆಗೋವಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ತೆಂಗಿನೆಣ್ಣೆ ಲೈಕ್ ಆಗೋ ಹಾಗಿದ್ರೆ ಅದನ್ನು ಕೂಡ ನೀವು ಹಾಕ್ಕೋಬಹುದು. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಒಂದು ಈರುಳ್ಳಿ ಹಾಗೆ ಒಂದು ಅರ್ಧ ಭಾಗದಷ್ಟು ಟೊಮೆಟೊವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 8 ರಿಂದ 10 ಕರಿಬೇವಿನ ಎಲೆಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ. ಈ ಒಂಥರ ಕೌಸು ಸ್ಮೆಲ್ ಅಂತೀವಲ್ವ, ಗೌಲ್ ವಾಸನೆ ಅಂತ ಹೇಳ್ತೀವಿ ನಮ್ಮ ಆಡು ಭಾಷೆಯಲ್ಲಿ, ಆ ಥರ ಏನಾದರೂ ಇತ್ತು ಅಂತಂದರೆ ಅವಾಯ್ಡ್ ಆಗುತ್ತೆ. ಅದಕ್ಕೋಸ್ಕರ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಅರಿಶಿನದ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ.
ನಂತರ ಕ್ಲೀನ್ ಮಾಡಿ ಇಟ್ಕೊಂಡಂತಹ ಏಡಿ ಏನಿತ್ತಲ್ವ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ, ಏಡಿಯಲ್ಲೇ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ. ಈ ಥರ ಫ್ರೈ ಮಾಡ್ಕೊಳ್ತಾ ಅದರಲ್ಲಿರುವಂತಹ ನೀರನ್ನೆಲ್ಲ ಬಿಟ್ಕೊಳ್ಳುತ್ತೆ. ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಬೇಯಿಸ್ಕೋಬೋದು. ಹಾಗಾಗಿ ಮೊದಲಿಗೆ ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇಲ್ಲ. ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ರುಚಿ ಕೂಡ ಹೆಚ್ಚಾಗುತ್ತೆ. ಸರಿಯಾಗಿ ಉಪ್ಪೆಲ್ಲ ಸೇರ್ಕೊಳ್ಳುತ್ತೆ ಏಡಿಯ ಎಲ್ಲ ಭಾಗಕ್ಕೂ. ಕಲ್ಲುಪ್ಪನ್ನು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಕಡೆಗಳಲ್ಲೆಲ್ಲ ಸಾಮಾನ್ಯವಾಗಿ ಗೋಕರ್ಣ ಉಪ್ಪು ಅಂತ ಏನು ಬರುತ್ತಲ್ವ, ಸಾಣೆಕಟ್ಟ ಗೋಕರ್ಣ ಉಪ್ಪು, ಅದನ್ನೇ ಯೂಸ್ ಮಾಡ್ತೀವಿ ನಾನ್ ವೆಜ್ ಅಡುಗೆಗೆಲ್ಲ. ಅದನ್ನು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಆಲ್ರೆಡಿ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಟ್ಕೊಳ್ತಾ ಇದೆ. ಇದಕ್ಕಿಂತ ಜಾಸ್ತಿ ನೀರು ಬೇಕಾಗುತ್ತೆ ಇದು ಬೇಯೋದಕ್ಕೆ. ಆ್ಯಕ್ಚುಲಿ ಶೆಲ್ಸ್ ಬಂದುಬಿಟ್ಟು ಗಟ್ಟಿ ಇರುತ್ತಲ್ವ, ಹಾಗಾಗಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಇದಕ್ಕೆ ಸೇರಿಸ್ಬಿಟ್ಟು ಮುಚ್ಚಳ ಮುಚ್ಚಿಟ್ಬಿಟ್ಟು ಇವಾಗ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಇನ್ನು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜಿನ ತೆಂಗಿನಕಾಯನ್ನು ಆಗಲೇ ತುರಿದು ಇಟ್ಕೊಂಡಿದ್ದೆ. ಹಾಗೆಯೇ ಒಂದು 6ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಇನ್ನೂ ಹಾಕ್ಕೋಬಹುದು. ಬಟ್ ಇದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಳುವಂತಹ ಬೇರೆ ಮಸಾಲೆಗಳಲ್ಲೂ ಕೂಡ ಖಾರ ಇರುತ್ತಲ್ವ, ಹಾಗಾಗಿ ಬ್ಯಾಲೆನ್ಸ್ ಆಗೋ ರೀತಿಯಲ್ಲಿ ಖಾರವನ್ನು ಹಾಕ್ಕೊಳ್ಳಿ. ಮೆಣಸನ್ನು ಹುರ್ಕೊಂಡಿದ್ದಾದ ನಂತರ ಅದೇ ತೆಂಗಿನಕಾಯಿ ತುರಿ ಜೊತೆನಲ್ಲೇ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ. ನಂತರ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ, ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 5ರಿಂದ 6 ಕಾಳು ಮೆಣಸಿನಕಾಳು ಅಂದರೆ ಕಾಳು ಮೆಣಸಿನಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು, ಅಂದರೆ ದೇಹಕ್ಕೆ ತಂಪನ್ನು ಕೊಡುತ್ತೆ ಇದು ಮೆಂತ್ಯ ಕಾಳನ್ನು ಹಾಕ್ಕೊಳ್ಳೋದ್ರಿಂದ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ಮತ್ತು ಒಂದು 4ರಿಂದ 5 ಲವಂಗವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇವಾಗ ಇದನ್ನು ಘಮ ಬಿಡೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಎಣ್ಣೆಯನ್ನೇನು ಹಾಕ್ಕೊಂಡಿಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಹಸಿ ಮಸಾಲೆಗೆ ನೋಡಿ ಇಲ್ಲಿ ಒಂದು ದೊಡ್ಡ ಸೈಜ್ನ ಬೆಳ್ಳುಳ್ಳಿಯನ್ನು ಬಿಡಿಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿಯ ಅರ್ಧ ಭಾಗದಷ್ಟು ಶುಂಠಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ 1/4 ಭಾಗದಷ್ಟು ಈರುಳ್ಳಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ರುಬ್ಕೊಳ್ಳೋದಕ್ಕೆ. ಬೇಯಿಸ್ಕೊಳ್ಳೋವಾಗ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಏಡಿ ಮಸಾಲೆಗೆ. ನಂತರ ಒಂದು 1/4 ಭಾಗದಷ್ಟು ಟೊಮೆಟೊವನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಯಾವುದೇ ರೀತಿಯಾದಂತಹ ಕೊತ್ತಂಬರಿ ಸೊಪ್ಪಾಗಲಿ ಅಥವಾ ಪುದೀನ ಆ ಥರದ್ದೆಲ್ಲ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನ್ಯಾಚುರಲ್ ಆಗಿ ಇದನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಗರಂ ಮಸಾಲೆ ಅವು ಇವು ಹಾಕ್ಕೊಂಡು ಕೂಡ ಇದನ್ನು ಮಾಡ್ಕೊಳ್ಳೋಕೆ ಹೋದರೆ ಟೇಸ್ಟ್ ಒಡೆದೋದಂಗೆ ಆಗಿಬಿಡುತ್ತೆ. ಸೊ ಸಿಂಪಲ್ಲಾಗಿ ಈ ಥರ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಸಾಲೆ ಎಲ್ಲ ಸಾಫ್ಟ್ ಆಗೋವರೆಗೂ ಹುರ್ಕೊಂಡಿದ್ದಾದ ನಂತರ ಇದನ್ನು ಕೂಡ ಈ ಕಾಯಿ ಮತ್ತು ಎಲ್ಲ ಮಸಾಲೆಗಳ ಜೊತೆಯಲ್ಲಿ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ಕಂಪ್ಲೀಟಾಗಿ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಸೂಜಿ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಕೊಡುತ್ತೆ ಸೂಜಿ ಮೆಣಸನ್ನು ಹಾಕ್ಕೊಳ್ಳೋದ್ರಿಂದ. ನಿಮ್ಮ ಹತ್ರ ಸೂಜಿ ಮೆಣಸು ಇಲ್ಲ ಅಂತಂದರೆ ಈ ಟೊಮೆಟೊ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋವಾಗಲೇ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯನ್ನು ಕೂಡ ಸೇರಿಸಿ ನೀವು ಫ್ರೈ ಮಾಡ್ಕೋಬಹುದು. ನಂತರ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಗೆಯೇ ಚಿಕ್ಕ ಗಾತ್ರದ ಹುಣಸೆ ಹುಳಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಹುಳಿಯನ್ನು ಹಾಕ್ಕೊಳ್ಳೋದ್ರಿಂದ. ಇವಿಷ್ಟನ್ನು ಸೇರಿಸ್ಕೊಂಡು ಇವಾಗ ಮಸಾಲೆ ಕೂಡ ತಣ್ಣಗಾಗಿತ್ತಲ್ವ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ನೈಸ್ ಆಗಬೇಕು ಮಸಾಲೆ, ಇಲ್ಲ ತರಿ ಇತ್ತು ಅಂತಂದರೆ ಅಷ್ಟೇನು ಟೇಸ್ಟಿ ಅಂತ ಅನಿಸಲ್ಲ. ಇನ್ನೊಂದು ಕಡೆಯಲ್ಲಿ ಏಡಿಯನ್ನು ಏನು ಬೇಯೋದಕ್ಕೆ ಇಟ್ಕೊಂಡಿದ್ನಲ್ವ ಅದು ಕೂಡ ತುಂಬಾ ಸಾಫ್ಟಾಗಿ ಬೆಂದಿತ್ತು. ನೋಡಿ ಬೇಯಿಸ್ಕೊಳ್ಳೋವಾಗ ಇದ್ದಂತಹ ಕ್ವಾಂಟಿಟಿ ಬೆಂದ ನಂತರ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇದೆ ಅಲ್ವಾ. ಈ ರೀತಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸಾಮಾನ್ಯವಾಗಿ ನಾವು ಬೇರೆ ಈ ಜಾಲಿ ಈ ಥರದ್ದೆಲ್ಲ ತರ್ತೀವಲ್ವ, ಅದನ್ನು ಬೇಯಿಸ್ಕೊಂಡಾಗ ಕಲರ್ ಚೇಂಜ್ ಆಗುತ್ತೆ, ರೆಡ್ ಆಗುತ್ತೆ. ಬಟ್ ಈ ಕಲ್ಲೇಡಿ ಕಲರ್ ಚೇಂಜ್ ಆಗಲ್ಲ, ಹೇಗಿದೆಯೋ ಹಾಗೇ ಇರುತ್ತೆ. ಬಟ್ ಕ್ವಾಂಟಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅಷ್ಟೇ. ನಂತರ ರುಬ್ಬಿ ಇಟ್ಕೊಂಡಂತಹ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಏಡಿಯ ಮಸಾಲೆಯನ್ನು ತೀರಾ ನೀರನ್ನು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬಾರ್ದು. ಒಂದು ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಗಟ್ಟಿ ಮಸಾಲೆ ಇದ್ರೇ ತುಂಬಾ ಟೇಸ್ಟಿಯಾಗಿರುತ್ತೆ. ಕೆಲವೊಮ್ಮೆ ಇದೇ ಮಸಾಲೆನಲ್ಲಿ ಚೆನ್ನಾಗಿ ಕುದಿಸಿ ಗಟ್ಟಿ ಆಗ್ತಾ ಬರುತ್ತಲ್ವ, ಒಂಥರ ಚಟ್ನಿ ಥರ ಆಗುತ್ತೆ. ಆ ಥರ ಕುದಿಸ್ಕೊಳ್ಳೋದ್ರಿಂದ ಆ ಥರದ ಮಸಾಲೆ ಕೂಡ ತುಂಬ ಇಷ್ಟಪಟ್ಟು ತಿನ್ನೋರು ಅದೆಷ್ಟೋ ಜನ ಇದ್ದಾರೆ. ನಿಮಗೂ ಕೂಡ ಆ ಥರ ಇಷ್ಟ ಆಗೋ ಹಾಗಿದ್ರೆ ಖಂಡಿತ ನೀವು ಇದೇ ಮಸಾಲೆನ ಕುದಿಸಿ ದಪ್ಪ ಮಾಡ್ಕೋಬಹುದು. ಹಾಗೆಯೇ ಮಸಾಲೆಗೆ ಬೇಕಿರುವಷ್ಟು ಉಪ್ಪನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಏಡಿಯನ್ನು ಬೇಯಿಸ್ಕೊಳ್ಳೋವಾಗಲೂ ಹಾಕ್ಕೊಂಡಿದ್ದೀನಿ. ಸೊ ನೋಡಿಕೊಂಡು ಮಸಾಲೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು 4ರಿಂದ 5 ಕರಿಬೇವಿನ ಎಲೆಗಳನ್ನ ಕೂಡ ಹಾಕ್ಕೊಂಡು ಒಂದು ಸಲ ಕುದಿಸ್ಕೊಳ್ಳೋದ್ರಿಂದ
ಕೌಸು ಸ್ಮೆಲ್ ಏನಾದರೂ ಇತ್ತು ಅಂತಂದರೆ ಅವಾಯ್ಡ್ ಆಗುತ್ತೆ. ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಈ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೇನೆ ಈ ಒಂದು ಮಸಾಲೆಗೆ. ಬಾಡಿಗೆ ತುಂಬಾ ಹೀಟು ಅಂತ ಹೇಳ್ತಾರೆ ಕಲ್ಲೇಡಿ ಅಂತ ಅನ್ನಲ್ವಾ, ಸೊ ಈ ಒಂದು ಹೀಟಿನ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ತುಪ್ಪ ತುಂಬಾ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಕೊನೆಯಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಒಂದು ಕುದಿ ಬರ್ಸ್ಕೊಂಡ್ಬಿಟ್ರೆ ತುಂಬಾ ಘಮ ಘಮ ಅನ್ನುವಂತಹ ಟೇಸ್ಟಿಯಾಗಿರುವಂತಹ ಕಲ್ಲೇಡಿ ಮಸಾಲ ರೆಡಿ ಆಗಿಬಿಡತ್ತೆ. ಬಿಸಿ ಬಿಸಿ ಅನ್ನ ಇರ್ಬೋದು, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಹೇಳಿ ಮಾಡಿಸಿದಂತಹ ಒಂದು ಗ್ರೇವಿ ಅಂತಲೇ ಹೇಳ್ಬೋದು. ಸಖತ್ ಟೇಸ್ಟಿಯಾಗಿರುವಂತಹ ಏಡಿ ಮಸಾಲ ರೆಡಿಯಾಗಿದೆ. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋದ್ರಿಂದ ನೋಡೋದಕ್ಕೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ, ತಿನ್ನೋದಕ್ಕೂ ಸ್ವಾದಿಷ್ಟವಾಗಿರುತ್ತೆ. ನೋಡಿ ಇವಾಗ ಮಸಾಲ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಇದನ್ನು ಸರ್ವ್ ಮಾಡ್ಕೋಬಹುದು. ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ? ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ಯಾರಾದರೂ ವಿಡಿಯೋವನ್ನು ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಲ್ವಾ? ಇಂಥದ್ದೇ ಹೆಲ್ದಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.